ನಮ್ಗೆ ಓಟ್ ಹಾಕಿ ಅಂತ ಕೇಳ್ಕೊಳ್ಳೋದು ಬಿಟ್ಟು ಇಂಥವರಿಗೆ ಓಟ್ ಹಾಕಬೇಡಿ ಅಂತ ಹೇಳ್ತಿದ್ದಾರೆ. ಸೊ ಇದರ ಅರ್ಥ ಏನಂತ ಹೇಳಿದ್ರೆ ಅಲ್ಲಿ ಒಡೆಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಗಿಲ್ಲಿ ನಟನ ಅಭಿಮಾನಿಗಳಾದ್ರೂ ಅಷ್ಟೇ, ರಕ್ಷಿತಾ ಶೆಟ್ಟಿ ಅಭಿಮಾನಿಗಳಾದ್ರೂ ಅಷ್ಟೇ, ನೆನಪಿಟ್ಕೊಳ್ಳಿ, ಜಾತಿಯನ್ನ ಮುಂದೆ ತಂದು ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಾರೆ. ಬಟ್ ನೀವು ಯಾವ್ದಕ್ಕೂ ಕನ್ಫ್ಯೂಸ್ ಆಗದೆ. ಬಿಗ್ ಬಾಸ್ ಅನ್ನೋದು ರಾಜಕೀಯ ಅಲ್ಲ, ಬಿಗ್ ಬಾಸ್ ಅನ್ನೋದು ಕಲೆ. ಸೊ ಕಲೆಗೆ ಜಾತಿಯನ್ನ ಮಿಕ್ಸ್ ಮಾಡಬೇಡಿ, ಧರ್ಮವನ್ನ ಮಿಕ್ಸ್ ಮಾಡಬೇಡಿ. ಎಲ್ಲ ವೀಕ್ಷಕರೇ ಹೇಗಿದ್ದೀರಾ? ಬಿಗ್ ಬಾಸ್ ಮನೆಗೆ ಮಲ್ಲಮ್ಮ ಅವರು ರೀ ಎಂಟ್ರಿ ಕೊಟ್ಟಿದ್ದಾರೆ. ಬಹುಶಃ ಈ ವಾರ ಕಂಪ್ಲೀಟ್ ಆಗಿ ಮನೆ ಮಂದಿಗೆ ಏನು ಖುಷಿ ಪಡಿಸಬೇಕು ಆ ಖುಷಿ ಪಡಿಸುವಂತಹ ಕೆಲಸ ಬಿಗ್ ಬಾಸ್ ಅವ್ರು ಮಾಡ್ತಾರೆ. ಸೊ ಅದರ ಮೊದಲ ಹೆಜ್ಜೆ ಇನ್ನು ಹಳೆ ಅಭ್ಯರ್ಥಿಗಳು ಏನು ಹೊರಗಡೆ ಹೋಗಿದ್ದಾರಲ್ಲ, ಅಲ್ಲಿ ಕೆಲವೊಂದಿಷ್ಟು ಜನರನ್ನೆಲ್ಲ ಮನೆ ಒಳಗಡೆ ಕರೆಸ್ತಾರೆ ಅನ್ಸುತ್ತೆ ಈ ವಾರದಲ್ಲೇನೋ. ಸೊ ಅದ್ರದ್ದೊಂದು ಪ್ರೋಮೋ ಇದೆ, ಆ ಪ್ರೋಮೋವನ್ನ ನೋಡ್ಕೊಂಡು ಬರೋಣ, ಆಮೇಲೆ ಒಂಚೂರು ಮಾತಾಡೋಣ. ಬಿಗ್ ಬಾಸ್ ಮನೆಗೆ ಮರಳಿ ಮಲ್ಲಮ್ಮ. ಹೋಗಿಲ್ಲಿ ಮಾತಾಡ್ಸಲ್ಲ ಏನು ಬ್ಯೂಟಿಫುಲ್ ಆಗ್ಬಿಟ್ಟಿದ್ಯಾ? ಇನ್ನೇನ್ ಮಲ್ಲ ಸೆಕೆಂಡ್ ಫುಲ್ ಫ್ಯಾನ್ ಫಾಲೋವರ್ಸ್ ಫುಲ್ ಅವ ನಂದೆ. ಎಷ್ಟು ಮಿಸ್ ಮಾಡ್ಕೊಂಡ ಗೊತ್ತಾ ಮಲ್ಲಮ್ಮ? ಹೋದ್ಮೇಲೆ ಇಲ್ಲಿ ಯಾರು ನನಗೆ ಜೋಡಿನೇ ಇರ್ಲಿಲ್ಲ. ಇಲ್ಲಿ ಏನೆಲ್ಲ ಆಯ್ತು ಹೇಳಿ. ಅವ್ರು ಮುಂಚೆ ತರ ಇದಿಲ್ಲ, ಕ್ಲೋಸ್ನೆಸ್ ಒಂದ್ ಸ್ವಲ್ಪ ಎಲ್ಲೋ ಜರ್ಕ್ ಕಾಣಿಸ್ತಿದ್ದಾರೆ. ಇರ್ಲಿ, ನನಗೆ ನೀವು, ನಿನಗೆ ನಾನು. ಬಿಗ್ ಬಾಸ್ ವೀಕ್ಷಕರೇ ನೋಡಿದಿರಲ್ಲ, ಮಲ್ಲಮ್ಮ ಅವ್ರದ್ದು ಗ್ರ್ಯಾಂಡ್ ರೀ ಎಂಟ್ರಿ ನಡೀತಾ ಇದೆ. ಸೊ ಮನೆ ಮಂದಿ ಎಲ್ಲ ಫುಲ್ ಖುಷಿಯಾಗಿದ್ದಾರೆ ಮಲ್ಲಮ್ಮನ ಎಂಟ್ರಿಯಿಂದ. ಜೊತೆಗೆ ನಮ್ಮ ಹೋಲ್ ಸೀಸನ್ ನ ದಿ ಮೋಸ್ಟ್ ಎಂಟರ್ಟೈನರ್ ಧ್ರುವಂತ್ ಅವರು ಅದೇ ಅಪ್ಪುಗೆಯನ್ನು ಕೊಟ್ಟು ಮಲ್ಲಮ್ಮನನ್ನ ಮತ್ತೆ ಅದೇ ರೂಮಿಗೆ ಕರೆದುಕೊಂಡು ಹೋಗಿ ಮಾತಾಡಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಬಟ್ ಮಲ್ಲಮ್ಮ ಈ ಸಲ ಮೊದಲಿನ ತರ ಕಾಪರೇಟ್ ಮಾಡ್ತಾ ಇಲ್ಲ ಅಂತ ಬಂದು ಹೊರಗಡೆ ದೂರ್ತಾ ಇದ್ದಾರೆ. ಮತ್ತೆ ಉಳಿದಂತೆ ಗಿಲ್ಲಿ ನಟನ ಜೊತೆ ಬಂದು ತಮಾಷೆ ಮಾಡೋದು ಅದೆಲ್ಲ ಇದ್ದಿದ್ದೆ. ಗಿಲ್ಲಿ ನಟ ಕೂಡ ಏನ್ ಬ್ಯೂಟಿಫುಲ್ ಆಗಿದೆಯಾ ಅಂತ ಹೇಳ್ತಿದ್ದಾರೆ. ಆದ್ರೆ ಧ್ರುವಂತ್ ಅವರಿಗೆ ಎಲ್ಲ ಒಂಚೂರು ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ನಿರಾಶೆ ಆಯ್ತು ಅಂತ ಅನ್ನಿಸ್ತದೆ. ಯಾಕೆಂತ ಹೇಳಿದ್ರೆ ಹೊರಗಡೆ ಹೋಗುವಾಗ ಮಲ್ಲಮ್ಮ ಯಾವ ತರ ಇದ್ರು, ಮಗ ಮೊಮ್ಮಗ ಅಮ್ಮ ಮಗ ಈ ರೀತಿಯ ಸಂಬಂಧದ ಜೊತೆ ಮಲ್ಲಮ್ಮನನ್ನ ಧ್ರುವಂತ್ ಕಟ್ಟಿ ಹಾಕಿದ್ರು. ಸೊ ಆವಾಗ ನಮ್ಗೆ ನೋಡ್ಲಿಕ್ಕೆ ಒಂಚೂರು ಓಕೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಮಲ್ಲಮ್ಮ ಹೋದ ನಂತರ ಧ್ರುವಂತ್ ಬದಲಾದ ರೂಪ ನೋಡುವಾಗ ಸೊ ಎಲ್ಲ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ಅವಾಗ್ಲೇ ಹೇಳಿದ್ರು ಮಲ್ಲಮ್ಮ ಇಷ್ಟು ಬೇಗ ಹೊರಗಡೆ ಹೋಗ್ಲಿಕ್ಕೆ ಇದೇ ಧ್ರುವಂತ್ ಕಾರಣ ಅಂತ. ಬಹುಶಃ ಹೊರಗಡೆ ಎಲ್ಲ ಎಪಿಸೋಡ್ ನೋಡಿದ ನಂತರ ಮತ್ತೆ ಅಕ್ಕಪಕ್ಕದ ಜನರ ಅಭಿಪ್ರಾಯ ಕೇಳಿದ ನಂತರ ಮಲ್ಲಮ್ಮನಿಗೂ ಅದು ಅನಿಸಿರ್ಬೋದು. ಯಾಕೆಂತ ಹೇಳಿದ್ರೆ ಓಕೆ ಫೈನ್, ನಿಮ್ಗೇನು ಗೊತ್ತಿಲ್ಲ, ನಾನ್ ನಿಮ್ ಜೊತೆ ಇರ್ತೀನಿ, ನಾನು ನಿಮ್ ಕೇರ್ ಟೇಕರ್ ಆಗಿರ್ತೀನಿ ಅನ್ನೋ ತರ ಎಲ್ಲ ಪ್ರೊಟೆಕ್ಟ್ ಮಾಡ್ತಾ ಎಲ್ಲಿ ಅವ್ರಿಗೆ ಇವಾಗ ಮಲ್ಲಮ್ಮ ಅವರಿಗೆ ಅವರೊಂದು ಪ್ಲಾಟ್ಫಾರ್ಮ್ ಇಂದಾನೆ ಬಂದವರು, ಲೈಕ್ ರೀಲ್ಸ್ ಇದೆಲ್ಲ ಮಾಡ್ಕೊಂಡು ಬಂದವರು, ತುಂಬಾ ಚೆನ್ನಾಗಿ ಮಾತಾಡ್ತಾರಂತ ಹೇಳಿಯೇ ಅವರನ್ನ ಮನೆ ಒಳಗಡೆ ಬಿಟ್ಟಿದ್ದು. ಬಟ್ ಆ ಮಲ್ಲಮ್ಮ ಮನೆ ಒಳಗಡೆ ಮಾತಾಡ್ತಾ ಇರ್ಲಿಲ್ಲ ಅನ್ನೋದಕ್ಕಿಂತ ಮಾತಾಡುವಂತಹ ಅವಕಾಶಗಳೇ ಸಿಗ್ತಾ ಇರಲಿಲ್ಲ. ಪ್ರತಿಯೊಬ್ಬರು ಅವರನ್ನ ಅಮ್ಮ ಅಮ್ಮ ಅಂತ ಮೇಲೆ ಕೂರಿಸ್ತಾ ಇದ್ರು, ಕಾಂಪಿಟೇಟರ್ ಆಗಿ ನೋಡ್ತಾ ಇರಲಿಲ್ಲ. ಎರಡನೇದ್ದು ನಮ್ಮ ಈ ಧ್ರುವಂತ್ ಅವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ತುಂಬಾ ಕಾಳಜಿ ತೋರಿಸ್ತಾ ಇದ್ರು. ಸೊ ಆಗಿರುವಾಗ ಸೊ ಅವ್ರ ಜೊತೆ ಮಾತಾಡಿದ್ರೆ ಭಯ, ಇವ್ರ ಜೊತೆ ಅವರೆಲ್ಲ ದೊಡ್ಡವರು ಇವ್ರದವ್ರು ಈ ರೀತಿಯ ಒಂದು ಫೀಲಿಂಗ್ಸ್ ಬರ್ತಾ ಇತ್ತು ಮಲ್ಲಮ್ಮ ಅವರಿಗೆ. ಸೊ ಅದರಿಂದಾಗಿಯೇ ಮಲ್ಲಮ್ಮ ಅಷ್ಟು ಬೇಗ ಹೊರಗಡೆ ಹೋಗಿದ್ರು ಅನ್ನೋದು ಸ್ವಲ್ಪ ಲೇಟ್ ಆಗಿ ಮಲ್ಲಮ್ಮ ಅವರಿಗೆ ಅರ್ಥ ಆಗಿರುತ್ತೆ. ಇನ್ನು ಇವ್ರೇನು ಎಪಿಸೋಡ್ ನೋಡುವಾಗ ಧ್ರುವಂತ್ ಆಡಿದ ರೀತಿ, ಧ್ರುವಂತ್ ರಕ್ಷಿತಾ ಜೊತೆಗೆ ಇದ್ದ ರೀತಿ, ಮಲ್ಲಮ್ಮ ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ಇದ್ದಾಗ ಅವರಿದ್ದ ಸಂಬಂಧ, ಆ ನಂತರ ಅವರು ಏಕಾಏಕಿ ಬದಲಾಗಿದ್ದು, ಇದೆಲ್ಲ ನೋಡುವಾಗ ಮಲ್ಲಮ್ಮನಿಗೆ ಒಂಚೂರು ಬೇಜಾರಾಗಿರ್ಬೋದು. ಸೊ ನನ್ನ ಜೊತೆ ಇದ್ದಿದ್ದು ಧ್ರುವಂತ್ ನಾಟಕ ಆಡ್ಕೊಂಡಿದ್ರು, ಸೊ ಅವ್ರ ರಿಯಲ್ ಕ್ಯಾರೆಕ್ಟರ್ ಇದು, ಅಂತಹ ಕ್ಯಾರೆಕ್ಟರ್ ಜೊತೆ ನಂಗೇನು ಅಷ್ಟು ಅಟ್ಯಾಚ್ಮೆಂಟ್ ಏನಕ್ಕೆ ಅಂತಹ ಒಂದು ಭಾವನೆ ಕೂಡ ಇರ್ಬೋದು. ನೋಡೋಣ, ಇದು ಪ್ರೋಮೋ ಅಲ್ವಾ, ಪ್ರೋಮೋದ ಬಗ್ಗೆ ಜಾಸ್ತಿ ಮಾತಾಡಿ ಪ್ರಯೋಜನ ಇಲ್ಲ. ಯಾಕೆಂತ ಹೇಳಿದ್ರೆ ಕಟ್ ಮಾಡಿ ಹಾಕಿರ್ತಾರೆ. ಬಟ್ ಒಂದಂತೂ ಸ್ಪಷ್ಟ, ಮಲ್ಲಮ್ಮ ಈ ಸಲ ಧ್ರುವಂತಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ಅದರ ಅರ್ಥ ಏನು? ಧ್ರುವಂತಿನ ವ್ಯಕ್ತಿತ್ವ ಮಲ್ಲಮ್ಮನಿಗೂ ಅರ್ಥ ಆಗಿದೆ, ಹೊರಗಡೆ ನೋಡುವಾಗ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದು ಮಲ್ಲಮ್ಮನಿಗೂ ಗೊತ್ತಾಗಿದೆ. ಸೊ ಅದಕ್ಕೋಸ್ಕರ ಮಲ್ಲಮ್ಮ ಅಂತರ ಕಾಯ್ದುಕೊತಾ ಇದ್ದಾರೆ. ಇಲ್ಲಾಂದ್ರೆ ಅಮ್ಮ ಮಗ ಇಲ್ಲ ಅಜ್ಜಿ ಮೊಮ್ಮಗ ಈ ರೀತಿ ಇದ್ದ ಸಂಬಂಧ ಏಕಾಏಕಿ ಮಲ್ಲಮ್ಮ ಯಾಕೆ ಇವಾಗ ಅಲ್ಲಿ ಅಂತರ ಕಾಯ್ದುಕೊತಾರೆ ಇಲ್ಲಿ ಅಂದ್ರೆ ಅವರಿಗೂ ಇಷ್ಟ ಆಗಿಲ್ಲ ಅವರ ವ್ಯಕ್ತಿತ್ವ. ಒಳಗಡೆ ಇದ್ದಾಗ ಗೊತ್ತಾಗಲ್ಲ, ಹೊರಗಡೆ ಬಂದು ನೋಡಿದಾಗ್ಲೇ ಅಲ್ವಾ ಗೊತ್ತಾಗೋದು. ಎಲ್ಲಾ ಕ್ಯಾಮರಾದಲ್ಲಿ ಏನೇನ್ ಮಾತಾಡ್ತಾರಂತ ನೋಡ್ಲಿಕ್ಕೆ ಆಗೋದು ಹೊರಗಡೆ ಬಂದಾಗ. ಒಳಗಡೆ ಎಲ್ಲರ ಜೊತೆ ಚೆನ್ನಾಗಿದ್ದು ಇನ್ನೇನೋ ಮಾಡಿ ಏಕಾಏಕಿ ಬದಲಾವಣೆ ಆಗಿದ್ದು, ರಕ್ಷಿತಾ ಶೆಟ್ಟಿಯ ಜೊತೆ ಆ ರೀತಿ ಗುದ್ದಾಟ ಮಾಡಿದ್ದು. ಮಲ್ಲಮ್ಮನಿಗೂ ರಕ್ಷಿತಾ ಶೆಟ್ಟಿ ಅಂದ್ರೆ ತುಂಬಾನೇ ಇಷ್ಟ, ಅಜ್ಜಿ ಅಂತ ಮಾತಾಡ್ತಾ ಇದ್ರು, ಎಲ್ಲರೂ ಚೆನ್ನಾಗಿ ಆಟ ಆಡ್ತಾ ಇದ್ರು. ಬಟ್ ಎಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಮಲ್ಲಮ್ಮನ ಆಟಕ್ಕೆ ಅಡ್ಡ ತಡೆಗೋಡೆ ಆಗ್ತಾ ಇರಲಿಲ್ಲ. ಬಟ್ ಮಲ್ಲಮ್ಮನ ಜೊತೆ ಸೇರಿ ಆಟ ಆಡ್ತಾ ಮಾತುಕತೆ ಮಾಡಿ ಅಲ್ಲಿ ಕಂಟೆಂಟ್ ಕ್ರಿಯೇಟ್ ಆಗ್ತಾ ಇತ್ತು. ಸೊ ಅದೇ ಇವಾಗ ಅವರು ಆ ಕಂಬಳನ್ನೆಲ್ಲ ಒಂದು ವಿವರಿಸಿದ ರೀತಿಯಲ್ಲ ಇತ್ತು. ಅದು ನಮ್ಮ ಮಂಗಳೂರು ಕಡೆ ಎಲ್ಲ ತುಂಬಾ ಅಂದ್ರೆ ತುಂಬಾ ಟ್ರೆಂಡಿ ಹೋಗಿತ್ತು. ಇನ್ನು ರೀಲ್ಸ್ ಅಲ್ಲಂತೂ ಕೇಳೋದೇ ಬೇಡ, ಇನ್ಸ್ಟಾಗ್ರಾಮ್. ಸೊ ಆ ರೀತಿ ಕಂಟೆಂಟ್ ಕೊಡ್ತಾ ಇದ್ರು ರಕ್ಷಿತಾ ಶೆಟ್ಟಿ ಮಲ್ಲಮ್ಮನ ಜೊತೆ ಸೇರಿ. ಸೊ ಅದೇ ರೀತಿ ಮುಂದುವರೆದಿದ್ರೆ ಬಹುಶಃ ಮಲ್ಲಮ್ಮ ಸ್ವಲ್ಪ ಸರ್ವೈವ್ ಆಗ್ತಾ ಇದ್ರು. ಬಟ್ ಆ ಧ್ರುವಂತ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಪ್ರೊಟೆಕ್ಟ್ ಮಾಡ್ತೀನಿ ನಾನು ನಿಮ್ಮನ್ನ, ನಿಮ್ಮ ಪರವಾಗಿ ನಿಲ್ತೀನಿ, ಏನೇ ಬಂದ್ರು ನಾನು ಇದ್ದೀನಿ ಅನ್ನೋ ರೀತಿಯಲ್ಲಿ ಮಾತಾಡಿ ಆ ರೀತಿ ಪೋಟ್ರೆ ಮಾಡ್ಕೊಂಡು ಎಲ್ಲ ಒಂದ್ ಕಡೆ ಅವರ ಆಟಕ್ಕೆ ಅಡ್ಡವಾದ್ರು ಅನ್ಸುತ್ತೆ. ಅದೇ ಫೀಲ್ ಮಲ್ಲಮ್ಮನಿಗೆ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಅಂತರ ಕಾಯ್ದುಕೋತಾರೆ ಅಂತ ನಾನು ಅನ್ಕೋತೀನಿ. ಮತ್ತೆ ನೋಡೋಣ ಏನಾಗುತ್ತೆ ಏನು ಅಂತ ಎಪಿಸೋಡ್ ಅಲ್ಲಿ ನೋಡಿದ ನಂತರ ತೀರ್ಮಾನ ಮಾಡೋಣ. ಇದಿಷ್ಟು ಪ್ರೊಮೋದ ಬಗ್ಗೆ ನನ್ನ ಅಭಿಪ್ರಾಯ. ಆದ್ರೆ ಇನ್ನು ನಿನ್ನೆಯ ಸಂಚಿಕೆ ಹೇಗಿತ್ತು ಹೇಳಿ. ಇಷ್ಟು ಎಪಿಸೋಡ್ಗಳಲ್ಲಿ ಪ್ರತಿ ಭಾನುವಾರ ಒಂದು ಭಾನುವಾರ ಏನೋ ರಜತ್ ಅವ್ರು ಬಂದಾಗ ಸ್ವಲ್ಪ ರಜತ್ ಅವ್ರನ್ನ ಹೈಲೈಟ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರು. ಬಟ್ ಅದು ನ್ಯಾಚುರಲ್ ಆಗಿ ಬಂದಿಲ್ಲ. ಸೊ ಮಾರನೇ ಭಾನುವಾರದಿಂದ ಮತ್ತೆ ಅಗೇನ್ ಗಿಲ್ಲಿ ಜೊತೆನೆ ಅಲ್ಲಿ ಕಾನ್ವರ್ಸೇಷನ್ ನಡೀತಾ ಇತ್ತು. ಸೊ ಭಾನುವಾರ ಅಂದ್ರೆ ಒಂದು ಸುದೀಪ್ ಸರ್, ಇನ್ನೊಂದು ಗಿಲ್ಲಿ ನಟ. ಅದು ಬಿಟ್ಟು ಉಳಿದವರೆಲ್ಲ ಕೋ ಆರ್ಟಿಸ್ಟ್ಗಳ ತರ ಇದ್ರು. ಅಂತಹ ಗಿಲ್ಲಿ ನಟನಿಗೆ ಇಡೀ ಸೀಸನ್ ನ ಚಪ್ಪಾಳೆ ಸಿಕ್ಕಿಲ್ಲ.
ಆಯ್ತಾ. ಸೊ ಯಾರೋ ಒಬ್ರು ಮೂಲೆಯಲ್ಲಿ ಕೂತ್ಕೊಂಡು ಒಂದು 2-3 ವಾರದಿಂದ ಸ್ವಲ್ಪ ಆಟವನ್ನ ಆಡ್ತಾ ಇರೋ ವ್ಯಕ್ತಿಗೆ ಹೋಲ್ ಸೀಸನ್ ನ ಚಪ್ಪಾಳೆ ಕೊಟ್ಟರು. ಆ ಚಪ್ಪಾಳೆಯನ್ನು ಪಡೆದುಕೊಂಡ ನಂತರ ಆ ವ್ಯಕ್ತಿ ನಿನ್ನೆ ಆಡ್ತಾ ಇದ್ದ ರೀತಿ, ಸ್ವಲ್ಪ ತೋರಿಸ್ತಾ ಇದ್ದಂತಹ ಓವರ್ ಆಕ್ಟಿವ್ನೆಸ್ ಎಲ್ಲ ಉಂಟಲ್ಲ, ಸ್ವಲ್ಪ ಮುಜುಗರ ತರಿಸುವಂಥದ್ದು. ಯಾಕಂತಂದ್ರೆ ಅವರಿಗಿಲ್ಲದ ಜಾಗದಲ್ಲೆಲ್ಲ ಹೋಗಿ ನಗುವುದು ಇಲ್ಲ ಹೀಗೆ ಮಾಡ್ತಾ ಇದ್ರು. ಅವರಿಗೆ ಸಿಕ್ಕಿರುವಂತಹ ಚಪ್ಪಾಳೆಗೆ ಇವರಾದ್ರೂ ಸ್ವಲ್ಪ ನ್ಯಾಯ ಕೊಡ್ಬೇಕಲ್ಲ. ಕೊಟ್ಟಿರೋರಿಗೆ ಗೊತ್ತಿರುತ್ತಾ ಇಲ್ಲೋ ಗೊತ್ತಿಲ್ಲ, ಬಟ್ ತೆಗೆದುಕೊಂಡವರಿಗೆ ಆದ್ರೂ ಅನಿಸ್ಬೇಕು, ಓಕೆ ನನಗೆ ಚಪ್ಪಾಳೆ ಸಿಕ್ಕಿದೆ ಇಡೀ ಹೋಲ್ ಸೀಸನ್ ಇದ್ದು, ಸೊ ನಾನು ಸ್ವಲ್ಪ ಜಾಸ್ತಿ ಕಾಣಿಸ್ಕೋಬೇಕು ಅಂತ. ಬಟ್ ಅದು ನಮಗೆ ನ್ಯಾಚುರಲ್ ಆಗಿ ಕಾಣಿಸಲ್ಲ. ಯಾರಿಗೆ ಚಪ್ಪಾಳೆ ಸಿಕ್ಕಿಲ್ಲ ಯಾರ ಕೈಯಿಂದ, ಕಿಚನ ಕೈಯಿಂದ, ಬಟ್ ಅವರ ಇಡೀ ಸೀಸನ್ ನ ಜರ್ನಿಯನ್ನು ನೋಡುವಾಗ ಜನರು ತೀರ್ಮಾನ ಮಾಡ್ತಾ ಇದ್ದಾರೆ ಹೋಲ್ ಎಂಟರ್ಟೈನರ್ ಅಂದ್ರೆ ಅದು ಗಿಲ್ಲಿ ನಟ ಮಾತ್ರ. ಓಕೆ, ಗಿಲ್ಲಿ ನಟ, ರಕ್ಷಿತಾ ಶೆಟ್ಟಿ, ಅಶ್ವಿನಿ ಗೌಡ ಮತ್ತೆ ರಘು ಸರ್, ಅಂದ್ರೆ ಆ ಮನೆಯಲ್ಲಿ ಅಷ್ಟು ಚೆನ್ನಾಗಿ ಬದುಕಿದ್ದಾರೆ ಅವರೆಲ್ಲ. ಸೊ ಅವರನ್ನ ಬಿಟ್ಟು ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕೂತ್ಕೊಂಡು ಇನ್ನೇನೋ ಯಾರ ಬಗ್ಗೆನೋ ಕೆಟ್ಟದಾಗಿ ಮಾತಾಡ್ಕೊಂಡು ಅವ್ರ ಬಗ್ಗೆ ಇವ್ರ ಬಗ್ಗೆ, ಇವಾಗ ನೋಡಿ ಮಲ್ಲಮ್ಮನ ಬಗ್ಗೆನೂ ಸ್ಟಾರ್ಟ್ ಮಾಡ್ಕೊಂಡ್ರು ಆಯ್ತಾ. ಅಂತಹ ವ್ಯಕ್ತಿಗೆ ಇಡೀ ಸೀಸನ್ ನ ಚಪ್ಪಾಳೆಯನ್ನು ಕೊಟ್ಟು ಆ ಚಪ್ಪಾಳೆಗಿರುವ ಬೆಲೆ ಒಂದಿತ್ತು, ಆ ಬೆಲೆ ಕಡಿಮೆ ಆಯ್ತು ಅನ್ನೋದು ಮಾತ್ರ ನಮ್ಮ ಅಭಿಪ್ರಾಯ. ಉಳಿದಂತ ಯಾವ ತಕರಾರು ಇಲ್ಲ, ಅದು ಕೊಡ್ಲಿ ಬಿಡ್ಲಿ ಇನ್ನೇನ್ ಮಾಡಕ್ಕಾಗುತ್ತೆ ಹೇಳಿ. ಬಟ್ ಜನರ ಅಭಿಪ್ರಾಯ ಏನಿದೆ ಅದೇ ಫೈನಲ್ ಆಗುತ್ತೆ. ಸೊ ಆದ್ರೆ ನಿನ್ನೆ ಎಪಿಸೋಡ್ ಅಲ್ಲಿ ತುಂಬಾ ಎಮೋಷನಲ್ ಆಗಿ ತುಂಬಾ ಭಾವುಕತೆಯಿಂದ ಕೂಡಿದ ಒಂದು ಸೀನ್ ಇತ್ತು. ಬಹುತೇಕರ ಕಣ್ಣು ತೇವಗೊಳಿಸಿದಂತಹ ದೃಶ್ಯ ಇದು. ಮೊದಲನೇ ಸಂಚಿಕೆಯಲ್ಲಿ ಸುದೀಪ್ ಸರ್ ಅವರು ಅಷ್ಟೊಂದು ಕ್ಲಾಸ್ ತಗೊಂಡ್ರು, ಇನ್ನೇನೋ ಮಾಡಿದ್ರು, ಬೈದ್ರು, ಸಂಬಂಧಗಳನ್ನು ಈ ರೀತಿ ದಮ್ ಕಟ್ಟೋತರೆಲ್ಲ ಮಾಡಬೇಡಿ, ಅಣ್ಣ ತಂಗಿ ಸಂಬಂಧ ಕಪ್ಪಬೇಕು ಅಂತ ಹೇಳುವಾಗ ನಮ್ದೇ ಪ್ರಿಯಾರಿಟಿ ಬರುತ್ತೆ ಅಂತೆಲ್ಲ ಸ್ಟೇಟ್ಮೆಂಟ್ ಅನ್ನು ಸುದೀಪ್ ಸರ್ ಅವರೇ ಕೊಟ್ಟಿರ್ತಾರೆ. ಆ ಸ್ಟೇಟ್ಮೆಂಟ್ ಇನ್ನೊಂದ್ ಕಡೆ ಕಾವ್ಯರವರಿಗೆ ಕೊಟ್ಟಾಗ, ಲೈಕ್ ಗಿಲ್ಲಿ ನಟ ವಿಚಾರದಲ್ಲಿ ವೃತ್ತದೊಳಗಡೆ ಇದ್ದೀರಾ ಅಂತ ಹೇಳುವಾಗ ಕಾವ್ಯರವರು ಹೊರಗಡೆ ಬರ್ಲಿಕ್ಕೆ ಪ್ರಯತ್ನ ಪಟ್ರು. ಬಟ್ ರಕ್ಷಿತಾ ಶೆಟ್ಟಿ ಅವರಿಗೆ ಕೊಟ್ಟಾಗ ರಕ್ಷಿತಾ ಶೆಟ್ಟಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಉತ್ತರವನ್ನು ಕೊಟ್ರು. ಯಾವ ರೀತಿ? ಇಡೀ ಮನೆ ಮಂದಿ ತನಗೆ ಕೊಟ್ಟಂತಹ ಒಂದು ಉತ್ತಮ, ಅದು ಬಿಗ್ ಬಾಸ್ ಮನೆಯಲ್ಲಿ ಜೀವಿಸಿದಂತವರಿಗೆ ಒಂದು ಗರ್ವ ಪಡುವಂತಹ ಒಂದು ಮೂಮೆಂಟು. ಈ ಉತ್ತಮ ಪಡೆಯೋದು, ಇನ್ನೊಂದು ಕಿಚನ್ ಚಪ್ಪಾಳೆ ಪಡೆಯೋದು, ಆನಂತರ ಕಪ್ ಪಡೆಯೋದಲ್ಲ, ಅದೆಲ್ಲ ಅವರಿಗೆ ಒಂದು ಮೆಮೊರಿ. ಆ ಒಂದು ಒಳ್ಳೆಯ ಮೆಮೊರಿಯನ್ನೇ ತನ್ನ ಅಣ್ಣ ಅಂತ ಏನ್ ಕರೀತಾರೆ ಅವರು, ರಘುವಣ್ಣನ ಅವರು ಮನಸ್ಸಾರೆ ಸ್ವೀಕರಿಸಿದಂತ ಒಬ್ಬ ವ್ಯಕ್ತಿ ಅವರು, ಸೊ ಅವರಿಗೆ ಅದನ್ನ ಕೊಡ್ತಾರೆ. ಸೊ ಇದೊಂಥರ ಎಷ್ಟು ಪ್ಯೂರ್ ಬಾಂಡಿಂಗ್ ಅಂತ ತೋರಿಸ್ತದೆ. ಸೊ ಆ ಪ್ಯೂರ್ ಬಾಂಡಿಂಗ್ ನ ಮುಂದೆ ಸ್ವತಃ ಕಿಚ್ಚ ಸುದೀಪ್ ಅವರೇ ಸೋಲುತ್ತಾರೆ. ಯಾಕೆಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ಒಬ್ಬರನ್ನ ಇವಾಗ ಹೇಳೋದು, ರಕ್ಷಿತಾ ಶೆಟ್ಟಿಯ ಮಾತು ಕೆಲವೊಂದ್ಸಲ ತಪ್ಪಾಗಿರ್ಬೋದು. ಯಾಕೆಂತ ಹೇಳಿದ್ರೆ ಅದು ಅವಳ ಭಾಷೆಯ ಪ್ರಾಬ್ಲಮ್. ಇವಾಗ ಅವಳಿಗೆ ಭಾಷೆ ಬರ್ತಾ ಇದ್ರೆ ಯಾವ ಪ್ರಾಬ್ಲಮ್ ಇರ್ತಿರ್ಲಿಲ್ಲ, ಟಾಪ್ 1 ಅಲ್ಲೇ ಇರ್ತಿದ್ರೇನೋ ಬಹುಶಃ. ಅವ್ರು ಇರುವಂತಹ ಆಕ್ಟಿವ್ ಇಲ್ಲ, ಅವ್ರು ಕೊಡುವಂತಹ ಕಂಟೆಂಟ್ಗೆ ಟಾಪ್ ಅಲ್ಲೇ ಇರ್ತಿದ್ರು. ಬಟ್ ಟಾಪ್ 2 ಅಲ್ಲಿ ಯಾಕೆ ಅರ್ಹತೆ ಅಂತ ಹೇಳಿದ್ರೆ ಅವ್ರಿಗೆ ಒಂಚೂರು ಭಾಷೆಯ ಪ್ರಾಬ್ಲಮ್ ಇದೆ. ಕೆಲವೊಂದು ಕಡೆ ಅವರು ತಪ್ಪಿದ್ದಾರೆ, ಇಲ್ಲ ಅಂತ ಹೇಳೋದು. ಯಾಕೆಂತ ಹೇಳಿದ್ರೆ ಅವರ ಉದ್ದೇಶ ತಪ್ಪಾಗಿರ್ಲಿಲ್ಲ, ಬಟ್ ಅವರು ಬಳಸಿದಂತಹ ಪದಗಳು ಇಲ್ಲ ಬಳಸಿದಂತಹ ಭಾಷೆ ತಪ್ಪಾಗಿರ್ಬೋದು. ಸೊ ಅದಕ್ಕೋಸ್ಕರ ಅವರದ್ದು ಕೆಲವೊಂದ್ಸಲ ನಮ್ಗೆ ತಪ್ಪಾಗಿ ಪೋಟ್ರೆ ಆಗೋದು ಇಲ್ಲ ತಪ್ಪಾಗಿ ಕನ್ವೆ ಆಗೋದಾಗುತ್ತೆ ಹೊರತು ಅವರ ಬಾಂಡಿಂಗ್ ಇದೆಯಲ್ಲ, ಆ ಬಾಂಡಿಂಗ್ ಅಲ್ಲಿ ಪ್ಯೂರಿಟಿ ಕಡಿಮೆ ಇಲ್ಲ. ಸೊ ಪ್ಯೂರಿಟಿ ಕಡಿಮೆ ಇಲ್ಲ ಅನ್ನೋದಕ್ಕೆ ನಿನ್ನೆ ಮತ್ತೆ ಉದಾಹರಣೆ ಅದು ಯಾವುದು, ರಘು ಸರಿಗೆ ಉತ್ತಮವನ್ನು ಕೊಟ್ಟಿದ್ದು. ಇನ್ನೊಂದು ರಾಶಿಕಾ ಶೆಟ್ಟಿಗೆ ಕೊಟ್ಟಂತಹ ಗಿಫ್ಟ್. ಇವಾಗ ಮೊನ್ನೆ ರಾಶಿಕಾ ಶೆಟ್ಟಿಯ ಜೊತೆ ಜಗಳಾಡಿದ್ದಕ್ಕೇನೆ ಅಷ್ಟೊಂದು ಕ್ಲಾಸ್ ತಗೊಂಡಿದ್ದು ಯಾರು, ಕಿಚ್ಚ ಸುದೀಪ್ ಅವರು. ಫ್ಯಾಮಿಲಿ ವಿಚಾರ ಅದು ಇದು ಉಂಟಲ್ಲ, ಸುದೀಪ್ ಸರ್ ಅವರು ಕೂಡ ಒಂದ್ ಸೈಡ್ ನಿಂತ್ಕೊಂಡು ಪಂಚಾಯತಿಗೆ ಮುಗಿಸಿದ್ರು. ಸೊ ರಕ್ಷಿತಾ ಶೆಟ್ಟಿಗೆ ಆಗಿರ್ಬೋದು, ನನ್ನದೇ ತಪ್ಪು, ನಾನೇ ಆ ರೀತಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ರಾಶಿಕಾಲ ಮನೆಯವರನ್ನೆಲ್ಲ ಈ ರೀತಿ ಮಾಡಿದೆ, ಸೊ ಅವರ ಮನಸ್ಸಿಗೆ ಬೇಜಾರಾಯ್ತು ಅನ್ಸುತ್ತೆ, ಅದನ್ನ ಶಾರ್ಟ್ ಔಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವಳ ಕೈಯಲ್ಲಿದ್ದ ಒಂದು ಯಾವ್ದೋ ಒಂದು ಜ್ಯುವೆಲರಿ ಆಗಿರ್ಬೇಕು, ಸೊ ಅದನ್ನ ಕಾರಣ ಕೊಟ್ಟು ನನ್ನ ತಂಗಿಯ ಕ್ಯಾರೆಕ್ಟರ್ ತರ ಜಗಳಾಡ್ತಾ ಇರ್ತಾರೆ, ಬಟ್ ಮನಸ್ಸು ಕ್ಲೀನ್ ಆಗಿರುತ್ತೆ. ಜಗಳ ಆಗ್ತಾ ಇರುತ್ತೆ, ಅವ್ರ ಪರ್ಸ್ಪೆಕ್ಟಿವ್ ಬೇರೆ ನನ್ನ ಪರ್ಸ್ಪೆಕ್ಟಿವ್ ಬೇರೆ, ಬಟ್ ನನ್ನ ಮನಸ್ಸಲ್ಲಿ ಅಂತದ್ದು ಯಾವುದಿಲ್ಲ, ಅಂದ್ರೆ ಅವ್ರ ಬಗ್ಗೆ ದ್ವೇಷ ಅನ್ನೋದಿಲ್ಲ, ಅವರನ್ನ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ ಅಕ್ಕ ಆಗಿಲ್ಲ ತಂಗಿಯಾಗಿ ಅಂತ. ಸೊ ಅದು ಅವರ ಉದಾರತೆಯನ್ನು ಎತ್ತಿ ತೋರಿಸುತ್ತೆ. ಯಾವುದು, ರಕ್ಷಿತಾ ಶೆಟ್ಟಿಯನ್ನು. ಎಷ್ಟೇ ದೊಡ್ಡ ಜಗಳ ಆದ್ರೂ ಕೂಡ ಅಲ್ಲಿ ಸರಿಪಡಿಸುವಂಥದ್ದು. ಬಟ್ ನಂಗೆ ರಾಶಿಕಾ ಶೆಟ್ಟಿಯಲ್ಲಿ ಅವರನ್ನು ಸ್ವೀಕರಿಸಿದಂತಹ ಭಾವನೆ ಕಾಣಿಸಿಲ್ಲ. ಯಾಕೆ ಅಂತ ಹೇಳಿದ್ರೆ ರಾಶಿಕಾ ಶೆಟ್ಟಿ ಎಲಿಮಿನೇಟ್ ಆಗಿ ಹೋಗ್ತಾರಲ್ಲ, ಹೋದಾಗ ಎಲ್ಲರಿಗೂ ಅಲ್ಲಿ ಹಗ್ ಮಾಡ್ತಾರೆ. ಇವಾಗ ಅವ್ರು ಹಗ್ ಮಾಡದೆ ಬಿಟ್ಟಿದ್ದು ಯಾರಿಗೆ ಗೊತ್ತಾ, ಒಂದು ಗಿಲ್ಲಿ ನಟ, ಇನ್ನೊಂದು ರಕ್ಷಿತಾ ಶೆಟ್ಟಿ, ಇನ್ನೊಂದು ಧ್ರುವಂತ ಆಗಿರ್ಬೇಕು. ಐ ಥಿಂಕ್ ಧ್ರುವಂತ ಜೊತೆ ಆದ್ರೂ ಅವರಿಗೆ ಕೆಲವೊಂದಿಷ್ಟು ಪರ್ಸನಲ್ ಕಾರಣಗಳಿದೆ, ಬಟ್ ಗಿಲ್ಲಿ ನಟನ ಜೊತೆ ಅಷ್ಟೇನು ಕಾರಣಗಳಿಲ್ಲ, ಕೆಲವು ಸ್ಪರ್ಧೆಯ ಕಾರಣಗಳು ಮಾತ್ರ ಇರೋದು. ಇನ್ನು ರಕ್ಷಿತಾ ಶೆಟ್ಟಿಯ ಜೊತೆನೂ ಅಷ್ಟೇ. ಬಟ್ ಅಲ್ಲಿರುವ ಎಲ್ಲಾ ಹೆಣ್ಣು ಮಕ್ಕಳಿಗೂ ಹಗ್ ಮಾಡಿರುವ ರಾಶಿಕಾ ಅವರು ರಕ್ಷಿತಾ ಶೆಟ್ಟಿಗೆ ಜಸ್ಟ್ ಕೈ ಕೊಟ್ಟು ಅಲ್ಲಿಂದ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಹೋಗಿರ್ತಾರೆ. ಅಂದ್ರೆ ಸೊ ಅವ್ರ ಮನಸ್ಸಲ್ಲಿ ಅದು ಸಂಪೂರ್ಣವಾಗಿ ಹೋಗಿಲ್ಲ. ಇವಾಗ ಸ್ಟಾರ್ಟಿಂಗ್ ಇಂದಾನು ಅಷ್ಟೇ ರಾಶಿಕಾ ಶೆಟ್ಟಿಗೆ ಮತ್ತು ರಕ್ಷಿತಾ ಶೆಟ್ಟಿಗೆ ಬರ್ತಾ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ರಾಶಿಕಾ ಶೆಟ್ಟಿ ರಕ್ಷಿತಾ ಶೆಟ್ಟಿಯನ್ನ ನನ್ನ ಲೆವೆಲಿಗೆ ಇದ್ದಾರೆ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ತಾನೆ ಇರ್ಲಿಲ್ಲ. ಅದವರ ನಡೆ ನುಡಿ, ಹಾವಭಾವ, ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳು, ರಕ್ಷಿತಾ ಶೆಟ್ಟಿಯನ್ನು ಅವರು ನೋಡ್ತಾ ಇರುವಂತಹ ನೋಟ, ಇದೆಲ್ಲವನ್ನು ಅಬ್ಸರ್ವ್ ಮಾಡಿದ್ರೆ ನಿಮ್ಗೂ ಅರ್ಥ ಆಗ್ತದೆ. ಯಾಕೆಂತಂದ್ರೆ ನಾನು ಅದನ್ನೆಲ್ಲ ಸ್ಟಾರ್ಟಿಂಗ್ ಇಂದಾನೆ ನೋಡ್ಕೊಂಡು ಬಂದಿದ್ದೀನಿ. ಸೊ ಅಬ್ಸರ್ವ್ ಮಾಡಿದ್ದೀನಿ ಈ ವಿಚಾರವನ್ನ, ಕೆಲವೊಂದು ಕಡೆ ಹೇಳಿದೀನಿ ಅನ್ಸುತ್ತೆ ಕೆಲವೊಂದು ವಿಡಿಯೋಗಳಲ್ಲಿ. ಸೊ ಅದಕ್ಕೋಸ್ಕರ ಆ ರೀತಿ ಅನಿಸಿದೆ ಅನ್ಸುತ್ತೆ. ಬಟ್ ವಾಟ್ ಎವರ್, ರಕ್ಷಿತಾ ಶೆಟ್ಟಿ ನಿನ್ನೆ ಎಪಿಸೋಡ್ ಅಲ್ಲಿ ಇಡೀ ಕರ್ನಾಟಕದ ಜನರ ಮನಸ್ಸನ್ನು ಗೆದ್ದಿದ್ದಾರೆ ಅನ್ನೋದಂತೂ ಸ್ಪಷ್ಟ. ಯಾಕಂತ ಹೇಳಿದ್ರೆ ಅವರು ಯಾವ ರೀತಿ ಹೇಳಿದ್ರು ಅಂತ ಹೇಳಿದ್ರೆ, ರಘುವಣ್ಣನಿಗೆ ನನಗೊಬ್ಬ ಅಣ್ಣ ಸಿಕ್ಕಿದ್ರು, ಅದೇ ಬಾಂಡಿಂಗು ರಘುವಣ್ಣನಿಗೂ ಇದೆ. ಈಗ ಮೊನ್ನೆ ಸಂಚಿಕೆ ನಡೆಯಿತು, ಆ ಸಂಚಿಕೆ ನಡೆದ ನಂತರ ಗಿಲ್ಲಿ ನಟ ಹೇಳ್ತಾರೆ ಇವರು ಶನಿ ಹೆಗಲ ಮೇಲೆ ಏರಿದಂತೆ ಯಾರನ್ನ, ರಕ್ಷಿತಾ ಶೆಟ್ಟಿಯನ್ನ. ಬಟ್ ರಕ್ಷಿತಾ ಶೆಟ್ಟಿ ಅವಾಗ ಒಂದು ಪ್ರಶ್ನೆ ಆಗ್ತಾರೆ, ಹಾಗಾದ್ರೆ ನೀವೇ ಹೊರಗಡೆ ಹೋಗ್ಬೇಕಿತ್ತಲ್ಲ ಅಂತ. ಆಗ ಗಿಲ್ಲಿ ನಟ ಹೇಳ್ತಾರೆ, ಇಲ್ಲ ನೀನ್ ನನ್ನ ಹೆಗಲಿಗೆ ಏರ್ಲಿಕ್ಕೆ ಬರ್ತೀಯ, ಬಟ್ ನಾನು ಕೆಳಗಡೆ ಆಗ್ತಾನೆ ಇದ್ದೀನಿ, ಬಟ್ ರಘು ಸರ್ ಆ ರೀತಿ ಮಾಡಿಲ್ಲ ಅಂತ.
ಇದು ಎಷ್ಟು ಮಾತ್ರ ಸರಿ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಗಿಲ್ಲಿ ನಟನಿಗೆ ಏನಾಗಿದೆ ಅಂತ ಹೇಳಿದ್ರೆ ಕಾವ್ಯನಿಗೆ ಯಾವುದೋ ಒಂದು ಮಾತನ್ನ ಹೇಳ್ತಾರೆ, ಇನ್ನು ನಾನು ತಿರುಗಿ ನೋಡೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಒಂದು ಡೈಲಾಗ್ ಹೇಳಿದಾಗ ಕಾವ್ಯನಿಗೆ ಅದು ಬೇಜಾರಾಗಿದೆ. ಕಾವ್ಯದಲ್ಲಿ ಬೇಜಾರು ತೋರಿಸಿದಾಗ ಕಿಚ್ಚ ಸುದೀಪ್ ಅವ್ರನ್ನ ಯಾವ ಮೂಮೆಂಟ್ ಅನ್ನ ನೀವು ರೀಕ್ರಿಯೇಟ್ ಮಾಡ್ಲಿಕ್ಕೆ ಅಂದ್ರೆ ಶಾರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಾ ಅಂತ ಕೇಳಿದಾಗ ಅದೇ ಮೂಮೆಂಟ್ ಅನ್ನ ನಾನು ಡಿಲೀಟ್ ಮಾಡಿ ಸರಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾರೆ. ಬಟ್ ಅದೇ ರಕ್ಷಿತಾ ಶೆಟ್ಟಿಗೆ ಅವರು ಶನಿ ಇಲ್ಲ ಇನ್ನೇನೋ ಮಾತಾಡ್ತಾರೆ. ಬಟ್ ರಕ್ಷಿತಾ ಶೆಟ್ಟಿ ಏನ್ ಮಾಡ್ತಾ ಇದಾರೆ ಗೊತ್ತಾ, ಅಲ್ಲಿ ಅವರಿಗೆ ಬೇಜಾರಾದ್ರೂ ಕೂಡ ಅವಮಾನ ಆದ್ರೂ ಕೂಡ ಅದನ್ನ ತೋರಿಸ್ಕೋತಾ ಇಲ್ಲ ಅನ್ನೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿಯ ಒಂದು ಒಳ್ಳೆಯ ಗುಣ ಏನ್ ಗೊತ್ತಾ, ಅವರೊಬ್ಬರನ್ನ ಪ್ರೀತಿಸಿದ್ರೆ ಅತಿಯಾಗಿ ಪ್ರೀತಿಸ್ತಾರೆ. ಅವ್ರು ಏನೇ ಕೆಳಗಡೆ ಇಟ್ಟು ಮಾತಾಡ್ಲಿ ಅದನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಓಕೆ ಪರವಾಗಿಲ್ಲ ನನ್ನ ಅವ್ರು ಹೇಳಿದಲ್ವಾ ಅಂತ ಬಿಟ್ಕೊಡ್ತಾರೆ. ಸೊ ಅಂತ ಹೆಣ್ಮಕ್ಳು ತುಂಬಾ ಜನ ಇದ್ದಾರೆ, ಈ ರೀತಿ ಮಾಡೋರು ತುಂಬಾ ಜನ ಇದ್ದಾರೆ ನನ್ಗೆ ಗೊತ್ತಿರೋ ಪ್ರಕಾರ. ಸೊ ಅಂತದ್ರಲ್ಲಿ ರಕ್ಷಿತಾ ಶೆಟ್ಟಿ ಕೂಡ ನನಗೆ ಕನೆಕ್ಟ್ ಆಗೋದು ಅದೇ ವಿಚಾರಕ್ಕೆ, ಆಯ್ತಾ. ಸೊ ರಕ್ಷಿತಾ ಶೆಟ್ಟಿಯ ಮೈಂಡ್ ಸೆಟ್ ಆ ರೀತಿ. ಎಲ್ಲಾದ್ರೂ ರಕ್ಷಿತಾ ಶೆಟ್ಟಿ ಕೂಡ ಅದೇ ರೀತಿ ಅಂದ್ರೆ ಕಾವ್ಯರವ್ರ ತರಾನೇ ಸ್ವಲ್ಪ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಕೊಂಡು ಗಿಲ್ಲಿ ನಟನ ಜೊತೆ ಈ ರೀತಿ ಮಾತಾಡಬಾರ್ದಿತ್ತು, ನನಗೆ ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಮೊದಲಿಗೆನೆ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಗಿಲ್ಲಿ ನಟ ಈ ರೀತಿ ಮಾತು ಮುಂದುವರಿಸ್ತಾ ಇರಲಿಲ್ಲ ಅಂತ ಅನ್ಕೋತೀನಿ. ಗಿಲ್ಲಿ ನಟ ಸೀರಿಯಸ್ ಆಗಿ ಹೇಳಿದ್ರು ತಮಾಷೆಗೆ ಹೇಳಿದ್ರು ಗೊತ್ತಿಲ್ಲ, ಬಟ್ ಅದು ಇನ್ನೊಬ್ಬರ ಮೇಲೆ ಅದು ತುಂಬಾ ಪರಿಣಾಮ ಬೀರುತ್ತೆ. ಇದು ಕೊನೆಯ ವಾರ ಆಗಿದ್ದರಿಂದ ಆಯ್ತು, ಪ್ರಾಬ್ಲಮ್ ಇಲ್ಲ. ಬಟ್ ಇದೇನಾದ್ರೂ ಸೀಸನ್ ಮಿಡ್ಲ್ ಈ ರೀತಿ ಒಂದು ಪ್ರಾಬ್ಲಮ್ ಆಗಿತ್ತು, ಸುದೀಪ್ ಅವರು ಈ ರೀತಿ ಕ್ಲಾಸ್ ತಗೊಂಡ್ರು, ಅದಕ್ಕೆ ಈ ರೀತಿ ಆಗಿದ್ರೆ ಖಂಡಿತವಾಗಿಯೂ ರಘು ಸರ್ ಅವರು ಅಲ್ಲಿ ಅಂತರ ಕಾಯ್ಕೋತಾ ಇದ್ರು. ಬಟ್ ರಘು ಸರ್ ಅವರು ಮನಸಾರೆ ಇವರು ರಕ್ಷಿತಾ ಶೆಟ್ಟಿನ ಒಪ್ಪಿಕೊಂಡಿದ್ದಾರೆ, ಅದಂತೂ ಖಂಡಿತವಾಗ್ಲೂ ಅವರ ಮಾತು ನಡೆನುಡಿಯಿಂದ ನಮಗೂ ಅರ್ಥ ಆಗುತ್ತೆ. ಮೊನ್ನೆ ಧ್ರುವಂತಿಗೆ ಅವರು ಸ್ವಲ್ಪ ಬೆಚ್ಚಾಗಿದ್ದ ಅದೇ ರೀಸನ್ಗೆ, ಅಂದ್ರೆ ರಕ್ಷಿತಾ ಶೆಟ್ಟಿ ಜೊತೆ ಅವ್ರು ನಡ್ಕೊಂಡ ರೀತಿ, ರಕ್ಷಿತಾ ಶೆಟ್ಟಿಗೆ ಅವರು ಬಳಸಿದಂತಹ ಪದಗಳು ಇದೆಲ್ಲ ರಘು ಸರ್ ಅವರಿಗೆ ಇಷ್ಟ ಆಗಿರ್ಲಿಲ್ಲ. ಸೊ ಅಲ್ಲಿನೇ ಕ್ಲಾಶ್ ಸ್ಟಾರ್ಟ್ ಆಗಿರೋದು. ಬಟ್ ಅದು ಮುಂದುವರೆದು ಜಗಳದವರೆಗೂ ಹೋಯ್ತು. ಸೊ ಇದು ನಿನ್ನೆ ಎಪಿಸೋಡ್ ಅಲ್ಲಿ ನನಗೆ ತುಂಬಾನೇ ಖುಷಿಯಾದಂತಹ ಒಂದು ಸನ್ನಿವೇಶ ಇದು. ಇನ್ನೊಂದು ನನಗೆ ಬೇಜಾರಾಗಿದೆ ಏನ್ ಗೊತ್ತಾ, ಇವಾಗ ಫನ್ ಟಾಸ್ಕ್ ಅಂತ ಹೇಳ್ತಾರೆ, ಓಕೆ ಫೈನ್ ಫನ್ ಟಾಸ್ಕ್, ಬಟ್ ಗಿಲ್ಲಿ ನಟನಿಗೆ ಆ ವ್ಯಾಕ್ಸ್ ಮಾಡಿಸೋದು, ನಿಂಬೆಹಣ್ಣು ತಿನ್ಸೋದು, ಮತ್ತೆ ಇನ್ನೇನು ಎಲ್ಲರೂ ಸೇರಿ ಒಬ್ಬನೇ ಟಾರ್ಗೆಟ್ ಮಾಡುವಾಗ ಅದೆಲ್ಲೋ ಅತಿರೇಕ ಅಂತ ಅನಿಸ್ತದೆ, ಆಯ್ತಾ. ಇವಾಗ ಗಿಲ್ಲಿ ನಟನ ಕಷ್ಟ ನೋಡಿ ಸುದೀಪ್ ಸರ್ ಅವರಲ್ಲಿ ಆ ರೀತಿ ನಗಾಡ್ತಾರೆ. ಒಬ್ಬರ ಕಷ್ಟ ನೋಡಿ ಅಷ್ಟು ನಗು ಬರುತ್ತಾ ನನ್ಗೆ? ನನ್ಗಂತೂ ನಗು ಬರಲ್ಲಪ್ಪ. ಇವಾಗ ತಮಾಷೆ ಫನ್ ಮಾತಲ್ಲಿ ಇರ್ಲಿ ತೊಂದ್ರೆ ಇಲ್ಲ, ಬಟ್ ನಿಂಬೆಹಣ್ಣು ಜೊತೆ ಮೆಣಸಿನ್ಕಾಯಿ ವ್ಯಾಕ್ಸ್ ಮಾಡಿಸೋದಂತ ಹೇಳಿದ್ರೆ ಇವಾಗ ಹುಡುಗಿರೆಲ್ಲ ವ್ಯಾಕ್ಸ್ ಮಾಡ್ತಾರೆ ಇಲ್ಲ ಅಂತಲ್ಲ, ಬಟ್ ಅವ್ರಿಗೆ ಅಭ್ಯಾಸ ಇರುತ್ತೆ. ಇನ್ನೊಂದು ಹಾಟ್ ವ್ಯಾಕ್ಸ್ ಎಲ್ಲ ಮಾಡ್ತಾರೆ, ಈ ರೀತಿ ಚರ್ಚರ್ ಅಂತ ಎಳಿಯಲ್ಲ. ಆಗಿರುವಾಗ ಒಬ್ಬ ವ್ಯಾಕ್ಸ್ ಮಾಡೋದು ಸರಿ, 2 ಜನನು ವ್ಯಾಕ್ಸ್ ಮಾಡಿಸೋದು, ಆಮೇಲೆ ಕಹಿ ತಿನ್ಸೋದು, ಮೆಣಸಿನಕಾಯಿ, ಲಿಂಬೆಹಣ್ಣು, ಸೊ ಇದೆಲ್ಲ ನೋಡುವಾಗ ಅಲ್ಲಿ ಅಷ್ಟು ಜನರಿಗೆ ನಗು ಬರುತ್ತೆ ಅಂತ ಹೇಳಿದ್ರೆ ನನ್ಗಂತೂ ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ತುಂಬಾ ಬೇಜಾರಾಯ್ತು ಆ ಸನ್ನಿವೇಶ, ನಂಗೆ ನಗು ತರಿಸುವುದಕ್ಕಿಂತ ಬೇಜಾರಾಯ್ತು. ಬಟ್ ಅದೇ ಸನ್ನಿವೇಶದಲ್ಲಿ ಧ್ರುವಂತವ್ರವರ ಕೆಟ್ಟ ಬುದ್ಧಿಯನ್ನು ತೋರಿಸಿದ್ರು. ರಕ್ಷಿತಾ ಶೆಟ್ಟಿಗೆ ಲಿಂಬೆಹಣ್ಣು ಮತ್ತೆ ಖಾರ ಏನೋ ಕೊಟ್ಟು, ಬಟ್ ರಕ್ಷಿತಾ ಶೆಟ್ಟಿ ಏನ್ ಮಾಡಿದ್ರೆ ಹೇಳಿ, ಕೇರೆ ಮಾಡಿದ್ರೆ ಅದನ್ನು ತಿಂದ್ರು. ಅವ್ರು ತಿನ್ನುವಾಗ ಅವರ ಮುಖದಲ್ಲಿದ್ದಂತಹ ರೋಷ ಇಲ್ಲ ಹಠ ಇದೆಯಲ್ಲ, ಸೊ ಆ ಹಠ ನೋಡಿ ಸ್ವತಃ ಸುದೀಪ್ ಸರ್ ಅವರೇ ಆಶ್ಚರ್ಯ ಪಟ್ಟಿದ್ದಾರೆ, ಅಲ್ಲೇ ವೆಲ್ಡನ್ ಅಂತ ಹೇಳ್ತಿದ್ದಾರೆ. ಬಟ್ ಅಂತಹ ಹಠನೇ ರಕ್ಷಿತಾ ಶೆಟ್ಟಿಯನ್ನ ಫೈನಲ್ ವರ್ಗು ಕರೆತಂದಿರೋದು, ಅದು ನೆನ್ಪಿಡ್ಬೇಕು. ಇಲ್ಲ ಅಂತಾದ್ರೆ ಭಾಷೆ ಬರಲ್ಲ ಅಲ್ಲಿ. ಆ ಸೀರಿಯಲ್ ನಟಿಯರ ಜೊತೆ ಇಲ್ಲ ಆಕ್ಟರ್ಸ್ ಗಳ ಜೊತೆ ಬೆರೆತು ಗೊತ್ತಿಲ್ಲ, ಆಯ್ತಾ. ಸೆಲೆಬ್ರಿಟಿ ಬ್ಯಾಕ್ ಗ್ರೌಂಡ್ ಇಲ್ಲ, ಯಾವುದೇ ದೊಡ್ಡ ಬ್ಯಾಕ್ ಗ್ರೌಂಡ್ ಇಲ್ಲ. ಸೊ ಅಂತಹ ಯಾವುದೇ ಇಲ್ಲದಂತಹ ಸರ್ವೇ ಸಾಮಾನ್ಯ ಮನೆತನದ ಒಂದು ಹುಡುಗಿ ಹೋಗಿ ಅಷ್ಟು ಜನರ ನಡುವೆ ಪೈಪೋಟಿ ಕೊಟ್ಟು ಕಾಂಪಿಟೇಷನ್, ಅದು ಕೂಡ ಎಲ್ಲರೂ ಅವ್ರಿಗಿಂತ ದೊಡ್ಡವರು, ವಯಸ್ಸಲ್ಲಿ ಕಿರಿಯರು ಇದೆ ರಕ್ಷಿತಾ ಶೆಟ್ಟಿ ಅಲ್ವಾ, ಬೇರೆಲ್ಲ ದೊಡ್ಡವರೇ ಇರೋದು. ಸೊ ಅವ್ರ ಜೊತೆ ಟಾಸ್ಕ್ ಆಡ್ತಾರೆ, ಗುದ್ದಾಡ್ತಾರೆ, ಮಾತಾಡ್ತಾರೆ, ಬೆರೀತಾರೆ. ಇಡೀ ಮನೆ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿ ಸೀಕ್ರೆಟ್ ರೂಮ್ಗೆ ಹೋದಾಗ ಸಾವಿನ ಮನೆ ತರ ಆಗಿತ್ತು. ಅಂದ್ರೆ ಅವ್ರು ಅಷ್ಟು ನೀಟಾಗಿ ಬದುಕಿದ್ದಾರೆ. ಬದುಕಲಿಕ್ಕೆ ಅವರಿಗೆಲ್ಲ ಸಾಧ್ಯ ಆಗೋದೇನು ಗೊತ್ತಾ, ನಾನು ಬಿಟ್ಕೊಡ್ಬಾರ್ದು, ನಾನು ಸೋಲ್ಬಾರ್ದು. ಕೆಲವೊಂದು ಕಡೆ ಜಗಳ ಆಗಿತ್ತು, ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಜಗಳ ಆಗಿತ್ತು ಅಶ್ವಿನಿ ಮೇಡಮ್ ಅವ್ರಿಗೆ ಇವರಿಗೆಲ್ಲ. ಸೊ ನೀನ್ ಬಾಯಿ ಮುಚ್ಚು ಅಂತ ಹೇಳುವಾಗ ಫಸ್ಟ್ ಒಂದ್ಸಲ ಸೈಲೆಂಟ್ ಆದ್ರು, ಆ ನಂತರ ಮುಚ್ಚು ಅಂತ ಹೇಳುವಾಗ ಮುಚ್ಚಲ್ಲ, ಏನಿವಾಗ ಅಂತ ಮಾಡ್ಕೊಂಡು ಬರ್ತಾರಲ್ಲ, ಅಂತಹ ವ್ಯಕ್ತಿತ್ವಗಳು ಯಾವತ್ತೂ ಕೂಡ ಅಷ್ಟು ಸುಲಭವಾಗಿ ಸೋಲಿಕ್ಕೆ ಹೋಗಲ್ಲ. ಇದಂತೂ 100% ಸತ್ಯ. ಇನ್ನು ನಿನ್ನೆ ಕಾವ್ಯ ಮತ್ತು ಗಿಲ್ಲಿ ವಿಚಾರ, ಎಲ್ಲ ಒಂದ್ ಕಡೆ ಕಾವ್ಯರವರಿಗೆ ಕಳೆದ ವಾರನೇ ಸ್ವಲ್ಪ ಡಿಸಪಾಯಿಂಟ್ ಆಗಿತ್ತು. ಆ ನಂತರ ಸುದೀಪ್ ಸರ್ ಅವರು ಮತ್ತೆ ಮೊನ್ನೆಯ ಸಂಚಿಕೆಯಲ್ಲೂ ಮತ್ತೆ ಒಂದಿಷ್ಟು ವಿಚಾರಗಳನ್ನ ಹೇಳಿದ್ರು, ನೀವು ಗೆದ್ರು ಫಲ ಇಲ್ಲ, ಈ ಕ್ಯಾಪ್ಟನ್ ಆದ್ರೂ ಫಲ ಇಲ್ಲ. ಸೊ ಈ ರೀತಿದ್ದು ಸ್ವಲ್ಪ ಜಾಸ್ತಿನೇ ಡಿಸಪಾಯಿಂಟ್ ಆಯ್ತು ಅನ್ಸುತ್ತೆ. ಅದಕ್ಕೋಸ್ಕರನೇ ಗಿಲ್ಲಿ ನಟನ ಜೊತೆ ನೀನು ರೇಗಿಸ್ಬೇಡ, ಈ ರೀತಿ ಎಲ್ಲ ಮಾಡಬೇಡ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಬಟ್ ಲಾಸ್ಟ್ ಗಿಫ್ಟ್ ಅಂತ ಕೊಡುವಾಗ ಗಿಲ್ಲಿ ನಟನಿಗೆ ಒಂದು ಕೊಂಬನ್ನು ಕೊಡ್ತಾರೆ. ಅವ್ರ ನಡುವೆ ಒಂದು ಪ್ಯೂರ್ ಬಾಂಡಿಂಗ್ ಇದೆ, ಅಂದ್ರೆ ಫ್ರೆಂಡ್ಶಿಪ್ ಇದೆ ಅನ್ನೋದು. ಆ ಫ್ರೆಂಡ್ಶಿಪ್ ಇದೆ ಅನ್ನೋದು ನಮಗೂ ಗೊತ್ತಿದೆ, ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ಇಂದ ಅವ್ರು ಅಷ್ಟು ಚೆನ್ನಾಗಿದ್ದಾರೆ. ಮನೆಯವರು ಬಂದು ಲಾಸ್ಟ್ ವೀಕ್ ಹೇಳಿಕೊಟ್ಟು ಹೋಗಿದ್ದಾರೆ. ಬಟ್ ಅದಕ್ಕಿಂತ ಮೊದಲು ಕೂಡ ಓಕೆ ಅಂತಾನೆ ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ಧನುಷ್ ಅವರು ಅದರ ಮಿಡ್ಲಲ್ಲಿ ಹೋಗಿ ಸ್ವಲ್ಪ ತಮ್ಮ ಬೇಳೆಯನ್ನ ಬೇಯಿಸ್ಕೊಂಡು ಅಂತ ಅನ್ಸುತ್ತೆ. ಇನ್ನು ಕೊನೆಯದಾಗಿ ನನ್ನ ಮಾತನ್ನ ಸರಿಯಾಗಿ ಗಮನವಿಟ್ಟು ಕೇಳಿ. ಇಲ್ಲಿ ಸದ್ಯಕ್ಕೆ ಇವಾಗ ಬಿಗ್ ಬಾಸ್ ಫೈನಲ್ ಸ್ಟೇಜ್ಗೆ ಬಂದು ನಿಂತಿದೆ, ವೋಟ್ ಹಾಕ್ಬೇಕು. ಬಟ್ ಸೋಷಿಯಲ್ ಮೀಡಿಯಾ ತುಂಬಾ ರಾಜಕೀಯ ನಡೀತಾ ಇದೆ, ಅದು ಕೂಡ ಬರೇ ರಾಜಕೀಯ ಅಲ್ಲ, ಜಾತಿ ರಾಜಕೀಯ ನಡೀತಾ ಇದೆ. ಅದಕ್ಕೆ ಸಾಕ್ಷಿ ನಾನು ಈ ಪೋಸ್ಟರ್ ಕೆಳಗಡೆ ಆಗ್ತಾ ಇದ್ದೀನಿ ನೋಡಿ. ಸೊ ಯಾರೋ ಒಬ್ರು ಗಿಲ್ಲಿ ನಟನ ಜಾತಿಯನ್ನು ಇಟ್ಕೊಂಡು ನನಗೆ ನನ್ನದೇ ಜಾತಿಯವರು ಓಟ್ ಹಾಕ್ತಾ ಇದ್ದಾರೆ, ನನಗೆ ಬೇರೆ ಜಾತಿಯವರು ಓಟ್ ಏನು ಬೇಡ ಅಂದ್ರೆ ಆ ಸ್ವಲ್ಪ ಓಟನ್ನು ಡಿವೈಡ್ ಮಾಡಿ ಇನ್ನೇನೋ ಮಾಡುವ ಕುತಂತ್ರ. ಸೊ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ನಡೆಯುವಂತಹ ದೊಡ್ಡ ಕೆಟ್ಟ ಮನಸ್ಥಿತಿ ಇದುವೆ. ಯಾವುದೇ ಎಲೆಕ್ಷನ್ ಬರಲಿ, ಯಾವುದೇ ಒಂದು ವಿಚಾರ ಬರಲಿ, ಸಡನ್ ಆಗಿ ಜಾತಿ ಧರ್ಮವನ್ನ ತಂದಿಟ್ಟು ಅವರವರ ಬೇಳೆಯನ್ನ ಬೇಯಿಸ್ಕೊಳ್ಳೋದು. ಸೊ ನಮ್ಮ ಜನರು ಮುಗ್ಧರು, ಮೂರ್ಖರು, ಅದಕ್ಕೆ ಬಲಿಯಾಗ್ತಾರೆ. ಬಟ್ ಬಿಗ್ ಬಾಸ್ ಅನ್ನೋದು ರಾಜಕೀಯ ಅಲ್ಲ, ಬಿಗ್ ಬಾಸ್ ಅನ್ನೋದು ಕಲೆ. ಸೊ ಕಲೆಗೆ ಜಾತಿಯನ್ನ ಮಿಕ್ಸ್ ಮಾಡಬೇಡಿ, ಧರ್ಮವನ್ನ ಮಿಕ್ಸ್ ಮಾಡಬೇಡಿ.
ಓಕೆನಾ. ಇನ್ನು ರಕ್ಷಿತಾ ಶೆಟ್ಟಿಯ ಬಗ್ಗೆನೂ ಅಷ್ಟೇ. ರಕ್ಷಿತಾ ಶೆಟ್ಟಿ ವರ್ಸಸ್ ಧ್ರುವಂತ್ ಅಂತ ಬರುವಾಗ, ಧ್ರುವಂತ್ ಇವಾಗ ಸದ್ಯಕ್ಕೆ ಧ್ರುವಂತಿನ ಪರವಾಗಿ ಕೆಲವೊಂದಿಷ್ಟು ಪೇಜ್ಗಳು ಅವರ ಜಾತಿಯನ್ನು ಇಟ್ಕೊಂಡು ಪ್ರಮೋಟ್ ಮಾಡ್ತಾ ಇದೆ. ಅವರು ಮಂಗಳೂರಿನವರು, ಕುಡ್ಲದವರು, ತುಳುನಾಡಿನವರು ಅನ್ನೋ ರೀತಿಯಲ್ಲೆಲ್ಲ ಪೋಟ್ರೆ ಮಾಡ್ತಾ ಇದ್ದಾರೆ. ಬಟ್ ಅವರು ಎಲ್ಲೂ ಕೂಡ ಮಂಗಳೂರಿನ ಸಂಸ್ಕೃತಿ, ತುಳುನಾಡಿನ ಸಂಸ್ಕೃತಿ, ಅಲ್ಲಿಯ ಜನಜೀವನದ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಮಾತನಾಡಿದ್ದು ನಾನು ನೋಡಿಲ್ಲ. ಬಟ್ ರಕ್ಷಿತಾ ಶೆಟ್ಟಿ ಅಲ್ಲಿ ಮಂಗಳೂರಿನ ಒಂದು ಹೆಣ್ಣು ಮಗಿಲ್ಲ, ಮಂಗಳೂರಿನ ಜನ ಯಾವ ರೀತಿ ಇರ್ತಾರೆ, ಅವರ ಕೈಂಡ್ನೆಸ್ ಏನು, ಎಲ್ಲವನ್ನು ಕೂಡ ಬಿಗ್ ಬಾಸ್ ಮನೆಯಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅಲ್ಲಿಯ ಸಂಸ್ಕೃತಿ, ಅಲ್ಲಿ ಊಟ, ಆಚಾರ, ವಿಚಾರ ಎಲ್ಲವನ್ನು ಕೂಡ ಸಮಯ ಸಂದರ್ಭ ಸಿಕ್ಕಾಗ ಪ್ರಸ್ತಾಪ ಮಾಡಿ ಅಲ್ಲಿದ್ದವರಿಗೆ ಗೊತ್ತಾಗುವಂತೆ ಮಾಡಿದ್ದಾರೆ. ಇನ್ನು ಧ್ರುವಂತ ರಕ್ಷಿತಾ ಶೆಟ್ಟಿ ಅಂತ ಕೇಳುವಾಗ ನಾನು ಖಂಡಿತವಾಗಿ ಹೇಳ್ತೀನಿ, ಮಂಗಳೂರಿನವರು ರಕ್ಷಿತಾ ಶೆಟ್ಟಿಯ ತರ ಇರ್ತಾರೆ ಹೊರತು ಧ್ರುವಂತಿನ ತರ ಅಲ್ಲ. ಸಂಬಂಧಗಳಿಗೆ, ಭಾವನೆಗಳಿಗೆ ಬೆಲೆ ಕೊಡ್ತೀವಿ ಹೊರತು ತಂದಿಡುವಂತಹ ಕೆಲಸ ಯಾವತ್ತೂ ಕೂಡ ಮಾಡಲ್ಲ. ಕೆಲವೊಂದಿಷ್ಟು ರಾಜಕೀಯ ಅದು ಇದು ಇದೆಲ್ಲ ನಡೀತಾ, ಅದನ್ನ ಸೈಡಿಗಿಟ್ರೆ ಪ್ಯೂರ್ ಮಂಗಳೂರಿನ ಜನಜೀವನ ರಕ್ಷಿತಾ ಶೆಟ್ಟಿಯ ತರಾನೇ ಇರುತ್ತೆ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ಎಲ್ಲೂ ಕೂಡ ಜಾತಿ ರಾಜಕೀಯಕ್ಕೆ ಬಲಿಯಾಗಬೇಡಿ. ಗಿಲ್ಲಿನಟ್ಲ ವಿಚಾರದಲ್ಲೂ ಅಷ್ಟೇ, ರಕ್ಷಿತಾ ಶೆಟ್ಟಿಯ ವಿಚಾರದಲ್ಲೂ ಅಷ್ಟೇ, ಅವ್ರು ನಮ್ಮ ಜಾತಿ ಇಲ್ಲ, ಇವ್ರು ನಮ್ಮ ಜಾತಿ, ಅವರದ್ದು ಇವರಿದು ಅದನ್ನೆಲ್ಲ ಬಿಟ್ಟಾಕಿ ಇಷ್ಟು ವಾರಗಳು ಬಿಗ್ ಬಾಸ್ ಮನೆಯಲ್ಲಿ ಅವ್ರೇನ್ ಜರ್ನಿ ಮಾಡಿದ್ರು ಅದನ್ನಷ್ಟೇ ತಲೆಯಲ್ಲಿ ಇಟ್ಕೊಳ್ಳಿ. ಪ್ಯೂರ್ ಎಂಟರ್ಟೈನ್ಮೆಂಟ್, ಪ್ಯೂರ್ ಹಾರ್ಟ್, ಕೈಂಡ್ನೆಸ್ ಯಾರಿಗಿದೆ ಅವರಿಗೆ ಓಟ್ ಹಾಕಿ. ಇದಿಷ್ಟೇ ನನ್ನ ರಿಕ್ವೆಸ್ಟ್. ಯಾಕೆಂತ ಹೇಳಿದ್ರೆ ಮೊನ್ನೆಯಿಂದ ಭರಪೂರದ ಸಿದ್ಧತೆ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ತೇಜವಧೆಗಳ ಮೇಲೆ ತೇಜವಧೆ ನಡೀತಾ ಇದೆ. ನಮ್ಗೆ ಓಟ್ ಹಾಕಿ ಅಂತ ಕೇಳ್ಕೊಳ್ಳೋದು ಬಿಟ್ಟು ಇಂಥವರಿಗೆ ಓಟ್ ಹಾಕ್ಬೇಡಿ ಅಂತ ಹೇಳ್ತಿದ್ದಾರೆ. ಸೊ ಇದರ ಅರ್ಥ ಏನಂತ ಹೇಳಿದ್ರೆ ಅಲ್ಲಿ ಒಡೆಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಗಿಲ್ಲಿ ನಟನ ಅಭಿಮಾನಿಗಳಾದ್ರೂ ಅಷ್ಟೇ, ರಕ್ಷಿತಾ ಶೆಟ್ಟಿ ಅಭಿಮಾನಿಗಳಾದ್ರೂ ಅಷ್ಟೇ, ನೆನಪಿಟ್ಕೊಳ್ಳಿ, ಜಾತಿಯನ್ನ ಮುಂದೆ ತಂದು ನಿಮ್ಮನ್ನ ಕನ್ಫ್ಯೂಸ್ ಮಾಡ್ತಾರೆ. ಬಟ್ ನೀವು ಯಾವ್ದಕ್ಕೂ ಕನ್ಫ್ಯೂಸ್ ಆಗದೆ ಪ್ರತಿಭೆಗೆ ಮಾತ್ರ ಬೆಂಬಲವನ್ನ ಕೊಡಿ, ಜಾತಿಯನ್ನ ಪಕ್ಕಕ್ಕಿಡಿ ಅಷ್ಟೇ. ಧನ್ಯವಾದಗಳು.